ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ನ ವಿಧಾನ ಪರಿಷತ್ನ ನಾಯಕ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಕೈಕೊಟ್ಟು ಕಮಲವನ್ನ ಹಿಡಿದಿದ್ದಾರೆ. ಇಂದು ಬೆಳಿಗ್ಗೆ ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ನಾಯಕರೊಂದಿಗೆ ಮಾತುಕತೆ ನಡೆಸಿದ ಜಗದೀಶ್ ಶೆಟ್ಟರ್ ಅವರಿಂದ ಪಕ್ಷ ಸೇರ್ಪಡೆಗೆ ಗ್ರೀನ್ ಸಿಗ್ನಲ್ ಪಡೆದು ಭೂಪೇಂದ್ರ ಯಾದವ್ ನೇತೃತ್ವದಲ್ಲಿ ಪಕ್ಷವನ್ನ ಅಧಿಕೃತವಾಗಿ ಸೇರ್ಕೊಂಡಿದ್ದಾರೆ. ಶೆಟ್ಟರ್ರ ಈ ನಿರ್ಧಾರ ಲೋಕಸಭಾ ಚುನಾವಣೆಗೆ ರಣೋತ್ಸಾಹದಲ್ಲಿದ್ದ ಕಾಂಗ್ರೆಸ್ ಪಾಲಿಗೆ ದೊಡ್ಡ ಹಿನ್ನಡೆಯನ್ನ ಉಂಟು ಮಾಡ್ತಾ ಇದೆ. ಕಳೆದ ಬಾರಿ ಶೆಟ್ಟರ್ ಬಿಜೆಪಿ ಬಿಟ್ಟಿದ್ರಿಂದ ಆ ಪಕ್ಷದ ಮೇಲೆ ಒಂದಷ್ಟು ಎಫೆಕ್ಟ್ ಆಗಿತ್ತು. ಈಗ ಅವರು ಕಾಂಗ್ರೆಸ್ ತೊರೆದು ಮತ್ತೆ ಬಿಜೆಪಿ ಸೇರಿದ್ದಾರೆ. ಇದರಿಂದ ಕೈಪಾಳ್ಯಕ್ಕೆ ಏನೆಲ್ಲ ಸಮಸ್ಯೆಗಳು ಉಂಟಾಗಬಹುದು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇವೆ. ಹಾಗಾದ್ರೆ ಶೆಟ್ಟರ್ ಕಾಂಗ್ರೆಸ್ನ ಬಿಟ್ಟಿದ್ಯಾಕೆ? ಅವರಿಗೆ ಬಿಜೆಪಿ ಕೊಟ್ಟಿರೋ ವಾಗ್ದಾನ ಎಂತದ್ದು? ಈ ಗರ್ವಾಪ್ಸಿ ಲಿಸ್ಟ್ ನಲ್ಲಿ ಇನ್ಯಾರಾದ್ರೂ ಇದ್ದಾರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಬೆಳ್ಳಂಬೆಳಗ್ಗೆ ಶಾಕ್ ಆದಿತ್ತು. ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹಾಗೂ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಜೊತೆ ದೆಹಲಿಗೆ ಪ್ರಯಾಣ ಬೆಳೆಸಿದ ಜಗದೀಶ್ ಶೆಟ್ಟರ್ ಭೂಪೇಂದ್ರ ಯಾದವ್ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷವನ್ನ ಮತ್ತೆ ಸೇರಿದ್ರು. ಅದಕ್ಕೂ ಮೊದಲು ಜಗದೀಶ್ ಶೆಟ್ಟರ್ ಅವರ ಸೇರ್ಪಡೆಗೆ ನಡ್ಡಾ ಹಾಗೂ ಅಮಿತ್ ಶಾ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ರು. ಈ ಮೂಲಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಷವನ್ನ ತೊರೆದಿದ್ದ ಜಗದೀಶ್ ಶೆಟ್ಟರ್ ಈಗ ಮತ್ತೆ ವಾಪಸ್ ಆಗಿದ್ದಾರೆ. ಇದಕ್ಕೂ ಮೊದಲು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ತಮ್ಮ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆಯನ್ನ ಕೊಟ್ಟಿದ್ರು. ಅಲ್ಲಿಗೆ ಕೈಪಾಳ್ಯದ ಜೊತೆಗಿದ್ದ ಎಲ್ಲಾ ಬಂಧಗಳನ್ನ ಮುಗಿಸಿಕೊಂಡು ಶೆಟ್ಟರ್ ಮತ್ತೆ ಕಮಲವನ್ನ ಹಿಡಿದಿದ್ದಾರೆ. ಇದು ಲೋಕಸಭಾ ಚುನಾವಣಾ ರಣತಂತ್ರದಲ್ಲಿ ಬಿಜೆಪಿಯ ಕೈ ಮೇಲಾಗುವಂತೆ ಮಾಡಿದ್ದು ಕಾಂಗ್ರೆಸ್ ಕೈ ಹಿಸುಕಿಕೊಳ್ಳುವಂತೆ ಮಾಡ್ತಾ ಇದೆ. ಇನ್ನು ಪಕ್ಷವನ್ನ ಸೇರ್ಪಡೆಗೊಂಡು ಮಾತನಾಡಿದ್ದ ಜಗದೀಶ್ ಶೆಟ್ಟರ್, ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನೋದು ನಮ್ಮ ಗುರಿ. ಕಳೆದ 10 ವರ್ಷಗಳಲ್ಲಿ ದೇಶ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದೆ. ಹೀಗಾಗಿ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಈ ನಿಟ್ಟಿನಲ್ಲಿ ತಾವು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿರೋದಾಗಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಾಂಗ್ರೆಸ್ ಪಕ್ಷ ಜಗದೀಶ್ ಶೆಟ್ಟರ್ ಅವರಿಗೆ ಯಾವುದೇ ಅನ್ಯಾಯ ಮಾಡಿಲ್ಲ. ನನಗೆ ಅವರ ರಾಜೀನಾಮೆ ಕೊಟ್ಟಿರೋದೇ ಗೊತ್ತಿಲ್ಲ. ಬಿಜೆಪಿ ಅವರಿಗೆ ಅನ್ಯಾಯ ಮಾಡಿದಾಗ ಕಾಂಗ್ರೆಸ್ ಅವರಿಗೆ ಟಿಕೆಟ್ ಅನ್ನು ಕೊಡ್ತು. ಚುನಾವಣೆಯಲ್ಲಿ ಸೋತ ನಂತರ ಕೂಡ 1 ತಿಂಗಳಲ್ಲಿ ಅವರನ್ನ ವಿಧಾನ ಪರಿಷತ್ಗೆ ಕಳಿಸಿಕೊಳ್ಳಾಯಿತು. ಇಷ್ಟಾದ್ರೂ ಶೆಟ್ಟರ್ ಕಾಂಗ್ರೆಸ್ ಬಿಟ್ಟು ಹೋಗಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ನ ತಪ್ಪೇನು ಅನ್ನೋ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಕೇಳಿದ್ದಾರೆ. ಇಲ್ಲಿ ಶೆಟ್ಟರ್ ಸೇರ್ಪಡೆಯ ಹಿಂದೆ ಬಹಳಷ್ಟು ದಿನಗಳ ಹೋಮ್ವರ್ಕ್ ಕೂಡ ಆಗಿದೆ ಅನ್ನೋದು ಗುಟ್ಟಾಗೇನು ಉಳಿತಾ ಇಲ್ಲ. ಅಲ್ಲದೆ ಖುದ್ದು ಯಡಿಯೂರಪ್ಪನವರೇ ಆಸಕ್ತಿ ವಹಿಸಿ ಶೆಟ್ಟರ್ ಅವರನ್ನ ಪಕ್ಷಕ್ಕೆ ಮತ್ತೆ ಕರೆತರುವ ಪ್ರಯತ್ನವನ್ನ ಮಾಡಿದ್ರು. ಇಲ್ಲೊಂದು ವಿಚಿತ್ರ ಏನ್ ಗೊತ್ತಾ? 2012ರಲ್ಲಿ ಕೆಜೆಪಿ ಕಟ್ಟಿ ಹೊರಹೋಗಿದ್ದ ಯಡಿಯೂರಪ್ಪನವರು 2014ರ ಲೋಕಸಭಾ ಚುನಾವಣೆ ಹೊತ್ತಿಗೆ ಮತ್ತೆ ಪಕ್ಷಕ್ಕೆ ವಾಪಸ್ಸಾಗಿದ್ರು. ಅಲ್ಲಿ ಮೋದಿ ಅವರನ್ನ ಪ್ರಧಾನಿ ಮಾಡಬೇಕು ಅನ್ನೋ ಏಕೈಕ ಗುರಿಯಿಂದ ಪಕ್ಷಕ್ಕೆ ಹಿಂದಿರುಗಿದ್ರು. ಅವತ್ತು ಬಿಜೆಪಿ ಪಕ್ಷದ ಒಳಗೆ ಶೆಟ್ಟರ್ ಇದ್ರೆ ಯಡಿಯೂರಪ್ಪ ಮತ್ತೆ ಪಕ್ಷಕ್ಕೆ ವಾಪಸ್ಸಾಗಿದ್ರು. ಆದ್ರೆ 2024ರಲ್ಲಿ ಅಂಥದ್ದೇ ಒಂದು ಘಟನೆ ನಡೆದಿದೆ. ಆದ್ರೆ ಇಲ್ಲಿ ಪಾತ್ರಗಳು ಮಾತ್ರ ಬೇರೆ. ಈ ಬಾರಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಕೈ ಹಿಡಿದಿದ್ದ ಜಗದೀಶ್ ಶೆಟ್ಟರ್ ಈಗ ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಮತ್ತೆ ಬಿಜೆಪಿಗೆ ಹಿಂದಿರುಗಿದ್ದಾರೆ. ಇಲ್ಲಿ ಮೋದಿ ಅವರನ್ನ ಪ್ರಧಾನಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಎಲ್ಲಾ ರೀತಿಯ ರಣತಂತ್ರಕ್ಕೂ ಕೂಡ ಕೈ ಹಾಕಿದೆ. ಜಗದೀಶ್ ಶೆಟ್ಟರ್ ಅವರ ಬಿಜೆಪಿ ಸೇರ್ಪಡೆಯ ಹಿಂದೆ RSS ಕೂಡ ಕೆಲಸ ಮಾಡಿರೋ ಆಗಿದೆ. ಇದೆಲ್ಲದಕ್ಕೆ ಕಾರಣ ಆಗ್ತಾ ಇರೋದು 2023ರ ವಿಧಾನಸಭಾ ಚುನಾವಣೆಯ ಸೋಲಿನ ಕಹಿ ನೆನಪುಗಳು. ಅವತ್ತು ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡೋದಿಲ್ಲ ಅನ್ನೋ ಬಿಜೆಪಿಯ ನಿರ್ಧಾರ ಪಕ್ಷಕ್ಕೆ ಮುಳುವಾಗಿತ್ತು. ಅಷ್ಟೇ ಅಲ್ಲದೆ ಶೆಟ್ಟರ್ ಬಿಜೆಪಿಯಲ್ಲಿನ BL ಸಂತೋಷ್ ಅವರ ವಿರುದ್ಧ ತಿರುಗಿ ಬಿದ್ರು. ತಮ್ಮ ಶಿಷ್ಯನನ್ನ MLA ಮಾಡೋದಕ್ಕೆ ನಮಗೆ ಮೋಸ ಮಾಡ್ತಿದ್ದಾರೆ ಅಂತ ಸಂತೋಷ್ ಅವರ ವಿರುದ್ಧ ಕಿಡಿಕಾರಿದ್ರು. ಫೈನಲಿ ಕಾಂಗ್ರೆಸ್ ಸೇರಿ ಟಿಕೆಟ್ ಗಿಟ್ಟಿಸಿ ಚುನಾವಣೆಯನ್ನು ಎದುರಿಸಿದ್ದ ಶೆಟ್ಟರ್ ಅಲ್ಲಿ ಮಹೇಶ್ ತೆಂಗಿನಕಾಯಿ ವಿರುದ್ಧ ಸೋಲನ್ನು ಅನುಭವಿಸಿದ್ರು. ಆದರೆ ಅಲ್ಲಿ ಶೆಟ್ಟರ್ ಸೋತಿದ್ರು ಕೂಡ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಸೋಲೋದಕ್ಕೆ ಶೆಟ್ಟರ್ ಕಾರಣ ಕೂಡ ಆಗೋದ್ರು. ಆ ಚುನಾವಣೆಯಲ್ಲಿ ಶೆಟ್ಟರ್ ಹಠಕ್ಕೆ ಬಿದ್ದವರಂತೆ ಓಡಾಡಿದ್ರು. ಬಾಗಲಕೋಟೆ, ಹಾವೇರಿ, ಗದಗ, ಕೊಪ್ಪಳ, ಬೆಳಗಾವಿ ಜಿಲ್ಲೆಗಳ ಸಾಕಷ್ಟು ಕಡೆಗಳಲ್ಲಿ ಕಾಂಗ್ರೆಸ್ ಪರ ಪ್ರಚಾರ ಮಾಡಿದ್ರು. ಬಿಜೆಪಿ ಲಿಂಗಾಯತರಿಗೆ ಅನ್ಯಾಯ ಮಾಡ್ತಿದೆ ಅಂತಂದ್ರು. ಅದರಿಂದ ನಷ್ಟಕ್ಕೀಡಾಗಿದ್ದು ಬಿಜೆಪಿ, ಲಾಭ ಮಾಡಿಕೊಂಡಿದ್ದು ಕಾಂಗ್ರೆಸ್. ಇದೇ ರೀತಿ ಅಥಣಿಯ ಲಕ್ಷ್ಮಣ ಸವದಿ ಕೂಡ ಬಿಜೆಪಿಯಿಂದ ಟಿಕೆಟ್ ನಿರಾಕರಿಸಲ್ಪಟ್ಟು ಕಾಂಗ್ರೆಸ್ ಸೇರಿದ್ದಾರೆ. ಅವರು ಈಗ ಅಥಣಿಯ ಹಾಲಿ ಶಾಸಕರು. ಅವರು ಕೂಡ ಮುಂದೆ ಬಿಜೆಪಿ ಪಕ್ಷವನ್ನ ಸೇರಬಹುದು ಅನ್ನೋ ನಿರೀಕ್ಷೆ ಬಿಜೆಪಿಯ ಹಲವು ನಾಯಕರಲ್ಲಿದೆ. ಆ ಚುನಾವಣೆಯಲ್ಲಿ ಶೆಟ್ಟರ್ ತಾವು ಗೆಲ್ಲದೆ ಇದ್ರು ಬಿಜೆಪಿಯನ್ನ ಒಂದಷ್ಟು ಕಡೆಗಳಲ್ಲಿ ಸೋಲಿಸೋದ್ರಲ್ಲಿ ಯಶಸ್ಸನ್ನ ಪಡ್ಕೊಂಡಿದ್ರು. ಈಗ ಮತ್ತೆ ಲೋಕಸಭಾ ಚುನಾವಣೆಗಳು ಬರ್ತಾವೆ. ಶೆಟ್ಟರ್ಗೆ ಬಾಗಲಕೋಟೆ, ಬೆಳಗಾವಿ, ಗದಗ, ಹಾವೇರಿ ಜಿಲ್ಲೆಗಳಲ್ಲಿ ಹಾಗೂ ಈ ಜಿಲ್ಲೆಗಳ ಲೋಕಸಭಾ ಕ್ಷೇತ್ರಗಳ ಮೇಲೆ ಒಂದಷ್ಟು ಹೋಲ್ಡ್ ಇದೆ.
ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಶೆಟ್ಟರ್ ಕಾಂಗ್ರೆಸ್ನಲ್ಲಿದ್ದರೆ ಅದು ಬಿಜೆಪಿಗೆ ಸಮಸ್ಯೆ ಆಗುತ್ತೆ. ಅದರಲ್ಲೂ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ವಿರುದ್ಧ ಶೆಟ್ಟರ್ ಅವರೇ ಕಾಂಗ್ರೆಸ್ನಿಂದ ಕಣಕ್ಕಿಳಿದ್ರೆ ಜೋಶಿ ಅವರ ಗೆಲುವು ಸುಲಭ ಇರೋದಿಲ್ಲ. ಒಂದು ವೇಳೆ ಕಾಂಗ್ರೆಸ್ನ ರಣತಂತ್ರ ಕೈ ಹಿಡಿದು ಬಿಟ್ರೆ ಅಲ್ಲಿ ಬಿಜೆಪಿ ಕ್ಷೇತ್ರವನ್ನೇ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ. ಇದಲ್ಲದೆ ಹಾವೇರಿ ಹಾಗೂ ಬೆಳಗಾವಿ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಗೆ ಹೊಡೆತ ಬೀಳಬಹುದು. ಇದೆಲ್ಲವನ್ನ ಮನಗಂಡ ಬಿಜೆಪಿ ಹಾಗೂ RSS ನಾಯಕರು ಶೆಟ್ಟರ್ ಅವರನ್ನ ಮತ್ತೆ ಮನೆಗೆ ಕರೆತರುವ ಪ್ರಯತ್ನ ಪಟ್ಟರು. ಅದು ಈಗ ಯಶಸ್ವಿಯಾಗಿ ಹೋಗಿದೆ. ಗೆಳೆಯರೆ, ಸಾಕಷ್ಟು ಮಂದಿ ಶೆಟ್ಟರ್ ಅವರು ಸೋತಾಗ ಅವರ ಬಲ ಇಷ್ಟೇ ಅಂತ ಅಂದಿದ್ರು. ಆದರೆ ಒಬ್ಬ ನಾಯಕನಾಗಿ, ಶಾಸಕನಾಗಿ, ವಿಧಾನ ಪರಿಷತ್ ನಾಯಕನಾಗಿ, ಪಕ್ಷದ ಅಧ್ಯಕ್ಷನಾಗಿ, ಮುಖ್ಯಮಂತ್ರಿಯಾದ ನಂತರ ಕೂಡ ಅವರ ಶಕ್ತಿ ಕುಂದಿರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಭ್ಯರ್ಥಿಗಳನ್ನು ಗೆಲ್ಲಿಸೋದಕ್ಕೆ ಸಾಧ್ಯ ಆಗದೇ ಇರ್ಬೋದು, ಆದರೆ ಒಂದಷ್ಟು ಕಡೆಗಳಲ್ಲಿ ವಿರೋಧಿಗಳನ್ನು ಸೋಲಿಸೋದಕ್ಕಂತೂ ಸಾಧ್ಯ ಆಗೇ ಆಗುತ್ತೆ. ಅದನ್ನೇ ಜಗದೀಶ್ ಶೆಟ್ಟರ್ ಕೂಡ ಮಾಡಿದರು. ಹಾಗೆ ನೋಡಿದ್ರೆ ಜಗದೀಶ್ ಶೆಟ್ಟರ್ ಅನ್ನೋದು ಅನಂತಕುಮಾರ್ ಅವರು ಇದ್ದಂಥ ಕಾಲದಲ್ಲಿ ಯಡಿಯೂರಪ್ಪನವರಿಗೆ ಸರಿಸಮನಾಗಿದ್ದ ಹೆಸರು. 1999ರಲ್ಲಿ ಯಡಿಯೂರಪ್ಪನವರು ಸೋಲನ್ನು ಅನುಭವಿಸಿದಾಗ ಅವತ್ತು ವಿರೋಧ ಪಕ್ಷದ ಸ್ಥಾನವನ್ನು ನಿಭಾಯಿಸಿದ್ದು ಜಗದೀಶ್ ಶೆಟ್ಟರ್. ಹಾಗೆ ನೋಡಿದ್ರೆ ಯಡಿಯೂರಪ್ಪನವರಿಗಿಂತಲೂ ಮುನ್ನವೇ ಜನಸಂಘ ಮತ್ತು RSSನ ಸಹವಾಸ ಶೆಟ್ಟರ್ಗೆ ಸಿಕ್ಕಿತ್ತು. ಜಗದೀಶ್ ಶೆಟ್ಟರ್ ಅವರ ದೊಡ್ಡಪ್ಪ ಸದಾಶಿವ ಶೆಟ್ಟರ್ ಹುಬ್ಬಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಜನಸಂಘದ ಅಭ್ಯರ್ಥಿಯಾಗಿ ಶಾಸಕರಾಗಿದ್ದರು. ಆನಂತರ ಶೆಟ್ಟರ್ ಅವರ ತಂದೆ SS ಶೆಟ್ಟರ್ ಹುಬ್ಬಳ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ನ ಮೇಯರ್ ಕೂಡ ಆದರು. ಅದು ಜನಸಂಘಕ್ಕೆ ಸಿಕ್ಕಿದ್ದ ಅಭೂತಪೂರ್ವ ಯಶಸ್ಸಾಗಿತ್ತು. ಹೀಗೆ ಜನಸಂಘದ ಗರಡಿಯಲ್ಲಿ ಬೆಳೆದ ಶೆಟ್ಟರ್ 1994ರಲ್ಲಿ ಹುಬ್ಬಳ್ಳಿಯಲ್ಲಿ ಜನತಾದಳದ ಅಂದಿನ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ವಿರುದ್ಧ ಗೆದ್ದು ಶಾಸಕರಾಗಿ ಆಯ್ಕೆಯಾದರು. ಆ ನಂತರ ಅವರು ಹಿಂದಿರುಗಿ ನೋಡಲೇ ಇಲ್ಲ. ಆದರೆ 2023ರ ಚುನಾವಣೆಯಲ್ಲಿ ಬಿಜೆಪಿ ಏನೇನೋ ಲೆಕ್ಕಾಚಾರ ಮಾಡಿ ಶೆಟ್ಟರ್ಗೆ ಕೈ ಕೊಡ್ತು, ಅವರು ಕೈ ಹಿಡಿಯುವಂತೆ ಮಾಡಿಬಿಡ್ತು. ಆದರೆ ಅದಾದ ಕೆಲವೇ ತಿಂಗಳಲ್ಲಿ ಶೆಟ್ಟರ್ ಮತ್ತೆ ವಾಪಸ್ ಬಂದಿದ್ದಾರೆ. ಗೆಳೆಯರೆ, ಶೆಟ್ಟರ್ಗೆ ಕಾಂಗ್ರೆಸ್ ಎಲ್ಲವನ್ನು ಕೊಟ್ಟಿತ್ತು, ಮತ್ತೆ ವಾಪಸ್ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದರ ಹಿಂದೆ ಒಂದಷ್ಟು ಕಾರಣಗಳು ಕೂಡ ಇವೆ. ಮೊದಲಿಗೆ ಕಾಣೋದು ಮೋದಿ ಫ್ಯಾಕ್ಟರ್. ಹೌದು ಗೆಳೆಯರೆ, ಶೆಟ್ಟರ್ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಸೇರಿದ್ರು ಕೂಡ ಎಲ್ಲೂ ಮೋದಿ ಮತ್ತು ಅಮಿತ್ ಶಾ ಅವರನ್ನ ಬೈದ್ಕೊಂಡು ಓಡಾಡಲಿಲ್ಲ. ಅವರ ಟಾರ್ಗೆಟ್ ಆಗಿದ್ದದ್ದು ಸಂತೋಷ್ ಅವರು ಮಾತ್ರ. ಆ ಬಳಿಕ ಕಾಂಗ್ರೆಸ್ ಅಭೂತಪೂರ್ವ ಬಹುಮತವನ್ನು ಗಳಿಸಿಕೊಂಡ ನಂತರ ಅಟ್ಲೀಸ್ಟ್ ಮಂತ್ರಿಗಿರಿ ಆದ್ರೂ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಶೆಟ್ಟರ್ ಇದ್ರು. ಆದ್ರೆ ಅದು ಕೂಡ ಸಿಗ್ಲಿಲ್ಲ. ಇನ್ನು ಲೋಕಸಭಾ ಚುನಾವಣೆಗಳು ಹತ್ರ ಬರ್ತಾ ಇವೆ, ಮಂತ್ರಿ ಮಾಡ್ತಾರೆ ಅನ್ನೋ ಆಶಯ ಶೆಟ್ಟರ್ ಅವ್ರಿಗಿತ್ತು. ಆದ್ರೆ ಅದು ಕೂಡ ಈಡೇರೋದಿಲ್ಲ ಅನ್ನೋದು ಕನ್ಫರ್ಮ್ ಆಗಿತ್ತು. ಇನ್ನು ಹುಬ್ಬಳ್ಳಿಯಲ್ಲಿ ಕರಸೇವಕ ಶ್ರೀಕಾಂತ್ ಪೂಜಾರಿ ಅರೆಸ್ಟ್ ವಿಚಾರದಲ್ಲಿ ಕೂಡ ಶೆಟ್ಟರ್ ಅವರನ್ನ ಕಾಡಿತು. ಹೇಳಿ ಕೇಳಿ RSSನ ಸಹವಾಸದಲ್ಲಿ ಬಂದವರು ಅವರು ಕಾಂಗ್ರೆಸ್ಗೆ ಒಗ್ಗಿಕೊಳ್ಳೋದು ತುಂಬಾನೇ ಕಷ್ಟ ಆಗ್ತಾ ಇತ್ತು. ಈ ಹಂತದಲ್ಲಿ ದೆಹಲಿಯಿಂದಲೇ ಶೆಟ್ಟರ್ ಮತ್ತೆ ಪಕ್ಷಕ್ಕೆ ಬರೋದಾದ್ರೆ ಸ್ವಾಗತ ಅನ್ನೋ ಮೆಸೇಜ್ ಸಿಕ್ತು. ಸೊ ಶೆಟ್ಟರ್ ಕೈ ಬಿಟ್ಟು ಕಮಲ ಹಿಡಿದಿದ್ದಾರೆ. ಈಗ ಶೆಟ್ಟರ್ ಕಾಂಗ್ರೆಸ್ ಬಿಟ್ಟಿರೋದಕ್ಕೆ ಭಿನ್ನಾಭಿಪ್ರಾಯಗಳು ವ್ಯಕ್ತ ಆಗ್ತಾ ಇವೆ. ಶೆಟ್ಟರ್ ಹೀಗೆ ಮಾಡಬಾರ್ದಿತ್ತು, ಕಾಂಗ್ರೆಸ್ ಎಲ್ಲವನ್ನು ಕೊಟ್ಟಿತ್ತು ಅಂತ ಹೇಳ್ತಾರೆ. ಆದರೆ ಬಿಜೆಪಿ ಕೂಡ ಶೆಟ್ಟರ್ ಅವರನ್ನ ಮುಖ್ಯಮಂತ್ರಿ, ಪಕ್ಷದ ಅಧ್ಯಕ್ಷ, ವಿರೋಧ ಪಕ್ಷದ ನಾಯಕ ಎಲ್ಲ ಹುದ್ದೆಗಳನ್ನು ಕೂಡ ಕೊಟ್ಟಿತ್ತು. ಆದರೆ ಫೈನಲಿ ಒಂದೇ ಒಂದು ಸಣ್ಣ ಅಸಮಾಧಾನದ ಕಾರಣದಿಂದ ಶೆಟ್ಟರ್ ಬಿಜೆಪಿಯನ್ನ ಬಿಟ್ಟು ಬಂದಿದ್ರು. ಈಗಲೂ ಕೂಡ ಅದೇ ಆಗಿದೆ. ಇದನ್ನೇ ಹೇಳೋದು ರಾಜಕೀಯ ಅಂತ. ಇನ್ನು ಶೆಟ್ಟರ್ ಬಿಜೆಪಿಗೆ ಬಂದಿರೋದು, ಯಡಿಯೂರಪ್ಪನವರ ಮಗ ವಿಜೇಂದ್ರ ಬಿಜೆಪಿಯ ಅಧ್ಯಕ್ಷರಾಗಿರೋದು, ಯಡಿಯೂರಪ್ಪನವರಂತೂ ಖುದ್ದು ಸಕ್ರಿಯವಾಗಿ ಪಕ್ಷದಲ್ಲಿನ ಕೆಲಸಗಳನ್ನ ಮಾಡ್ತಾ ಇರೋದು ಮತ್ತೆ ಲಿಂಗಾಯತ ಮತದಾರರನ್ನ ಬಿಜೆಪಿ ಕಡೆಗೆ ಸೆಳೆಯುವ ಸಾಧ್ಯತೆ ಇದೆ. ಇದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಟಾರ್ಗೆಟ್ 20 ಅಂತ ಇದ್ದ ಕಾಂಗ್ರೆಸ್ ಇತ್ತೀಚೆಗೆ ತಾನೇ ಒಂದು ಸರ್ವೆಯನ್ನ ನಡೆಸಿದೆ. ಆ ಸರ್ವೆಯಲ್ಲಿ 12ರಿಂದ 14 ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲಬಹುದು ಅಂತ ಹೇಳಲಾಗಿದೆ. ಆದರೆ ಈಗ ನಡೆದಿರೋ ರಾಜಕೀಯ ವಿದ್ಯಮಾನಗಳು ಕಾಂಗ್ರೆಸ್ನ ಸ್ಥಾನವನ್ನ ಇನ್ನಷ್ಟು ಕಡಿಮೆ ಮಾಡುವ ಸಾಧ್ಯತೆಗಳು ಕೂಡ ಇವೆ. ಇನ್ನು ಕಾಂಗ್ರೆಸ್ನಲ್ಲಿ ಕೂಡ ಚುನಾವಣಾ ಚತುರ DK ಶಿವಕುಮಾರ್ ಪಕ್ಷದ ಅಧ್ಯಕ್ಷರಾಗಿರೋದ್ರಿಂದ ಈ ಬಾರಿಯ ಲೋಕಸಭಾ ಚುನಾವಣೆಗಳು ಹೆಚ್ಚು ಜಿದ್ದಾಜಿದ್ದಿನಿಂದ ಕೂಡಿರುತ್ತವೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇದು ಗೆಳೆಯರೆ ಜಗದೀಶ್ ಶೆಟ್ಟರ್ ಅವರ ಗರ್ವಾಪ್ಸಿ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.